ಉದ್ಯಮಿ ಅಡ್ಡಗಟ್ಟಿ ದರೋಡೆ ಮಾಡಿದ್ದ ಗ್ಯಾಂಗ್ ಬಂಧನವಾಗಿದೆ. ಬೆಂಗಳೂರಿನ ಮಾದನಾಯಕನಹಳ್ಳಿ ಪೊಲೀಸರಿಂದ 5 ಅರೆಸ್ಟ್ ಮಾಡಿದ್ದಾರೆ. ಉದ್ಯಮಿಯನ್ನ ಅಡ್ಡಗಟ್ಟಿ ದರೋಡೆ ಮಾಡಿದ ಗ್ಯಾಂಗ್ ಬಂಧನವಾಗಿದೆ. ಬೆಂಗಳೂರಿನ ಮಾದನಾಯಕನಹಳ್ಳಿ ಪೊಲೀಸರಿಂದ 5 ಅರೆಸ್ಟ್ ಆಗಿದ್ದಾರೆ. ಸೂರ್ಯ, ಸೋಮಶೇಖರ್, ಕಾರು ಚಾಲಕ ಚೇತನ್ ಸೇರಿ 5ರನ್ನ ಬಂಧನ ಮಾಡಿದ್ದಾರೆ. ಮಾದನಾಯಕನಹಳ್ಳಿಯ ಕುದುರೆಗೆರೆ ಬಳಿ ನಡೆದಿದ್ದ ಘಟನೆ ಇದು. ರಿಸರ್ಚ್ ಸೆಂಟರ್ ಹೆಸರಲ್ಲಿ ಉದ್ಯಮವನ್ನ ನಡೆಸ್ತಾ ಇದ್ದ ವ್ಯಕ್ತಿ ಅನ್ನೋದು ಗೊತ್ತಾಗಿದೆ. ಇನ್ನು ಕಾರಿನಲ್ಲಿ 1.5 ಕೋಟಿ ಹಣ ಕೊಂಡೊಯ್ತಾ ಇದ್ದ ಉದ್ಯಮಿ. ಇದೇ ವೇಳೆ ಕಾರು ಚಾಲಕ ಚೇತನ್ನಿಂದ ರೌಡಿಗಳಿಗೆ ಮಾಹಿತಿ ಬೆಳಕಿಗೆ ಬಂದಿದೆ. ಇನ್ನು ಮಾಹಿತಿ ಬಳಿಕ ಕಾರನ್ನ ಅಡ್ಡಗಟ್ಟಿ ಹಣ ದರೋಡೆ ಮಾಡಿದ ಗ್ಯಾಂಗ್. ಇನ್ನು ಪೊಲೀಸರ ತನಿಖೆಯ ವೇಳೆ ಕಾರು ಚಾಲಕನ ಸಂಚು ಬಯಲಾಗಿದೆ. ನಂತರ ಸೋಮಶೇಖರ್ ಮತ್ತು ಸೂರ್ಯ ಸೇರಿ 5ರನ್ನ ಬಂಧನ ಮಾಡಿದ್ದಾರೆ. ಇನ್ನುಳಿದ ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಆರೋಪಿಗಳಿಂದ 85 ಲಕ್ಷ ಹಣ ಜಪ್ತಿ ಮಾಡಿದ ಪೊಲೀಸರು. ಇಲ್ಲಿ ಪೊಲೀಸರ ತನಿಖೆಯ ವೇಳೆ ಕಾರು ಚಾಲಕ ಅನ್ನೋದು ಗೊತ್ತಾಗಿದೆ. ನಂತರ ಸೋಮಶೇಖರ್ ಮತ್ತು ಸೂರ್ಯ ಸೇರಿ 5ರನ್ನ ಬಂಧನ ಮಾಡಲಾಗಿದೆ. ಇನ್ನುಳಿದ ಆರೋಪಿಗಳಿಗಾಗಿ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸೂರ್ಯ, ಸೋಮಶೇಖರ್ ಕಾರು ಚಾಲಕ. ಇನ್ನು ಮಾದನಾಯಕನಹಳ್ಳಿಯ ಕುದುರೆಗೆರೆ ಬಳಿ ನಡೆದಿದ್ದ ಈ ಘಟನೆ. ಕಾರಿನಲ್ಲಿ 1.5 ಕೋಟಿ ಹಣ ಕೊಂಡೊಯ್ತಾ ಇದ್ದ ಉದ್ಯಮಿ ಅನ್ನೋದು ಗೊತ್ತಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ಅಜಯ್ ಕುಮಾರ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬೆಂಗಳೂರಿನ ಮಾದನಾಯಕನಹಳ್ಳಿ ಪೊಲೀಸರಿಂದ ಈಗಾಗಲೇ 5 ಅರೆಸ್ಟ್ ಆಗಿದ್ದಾರೆ. ಉದ್ಯಮಿ 1.5 ಕೋಟಿ ಹಣ ಕೊಂಡೊಯ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಖಂಡಿತವಾಗ್ಲೂ ಅಂಕಿತಾ, ಏನು ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಈ ಒಂದು ಘಟನೆ ಏನಿದೆ ಅಂದ್ರೆ ಸಾಕಷ್ಟು ಒಂದು ದೊಡ್ಡ ಸಂಚಲನಕ್ಕೂ ಕೂಡ ಕಾರಣ ಆಗಿತ್ತು. ಯಾಕಂದ್ರೆ 1 ಕೋಟಿಯಷ್ಟು ಹಣವನ್ನ ಅಲ್ಲಿರುವಂತಹ ಆರೋಪಿಗಳೇನಿದ್ದಾರೆ ಅವರು ಕೂಡ ಒಂದು ಗನ್ನನ್ನ ಬಳಸಿ, ಆನಂತರ ಫೇಕ್ ಗನ್ನನ್ನ ಬಳಸಿ ಅಲ್ಲಿರುವಂತವರಿಗೆ ಏನು ಭಯವನ್ನ ಹುಟ್ಟಿಸಿ ಒಂದು ಉದ್ಯಮಿಯಿಂದ ಏನು 1 ಕೋಟಿಯಷ್ಟು ಹಣವನ್ನ ದೋಚ್ಕೊಂಡು ಹೋಗಿರ್ತಾರೆ. ಆ ನಂತರ ಅವರು ಕೂಡ ಹೋಗಿ ಮಾದನಾಯಕನಹಳ್ಳಿ ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಗೊತ್ತಾಗತ್ತೆ, ಇಲ್ಲಿ ಡ್ರೈವರ್ ಅಂದ್ರೆ ಉದ್ಯಮಿ ಜೊತೆ ಡ್ರೈವರ್ ಆಗಿದ್ದಂತ ಚೇತನ್ ಅಂತ ಹೇಳಿ ಆತನೇ ಇದಕ್ಕೆ ಮಾಸ್ಟರ್ ಮೈಂಡ್ ಅಂತಾನೂ ಕೂಡ ಗೊತ್ತಾಗಿದೆ. ಅವರು ಪ್ರತಿದಿನ ಅವನ ಜೊತೆ ಓಡಾಟ ಮಾಡ್ತಾ ಇದ್ದ. ಹೀಗಾಗಿ ಎಲ್ಲಾ ಮಾಹಿತಿಯನ್ನು ಕೂಡ ತಗೊಂಡಿದ್ದ, ಎಲ್ಲೆಲ್ಲಿ ಯಾವಾಗ ಹಣ ಹೋಗುತ್ತೆ, ಎಷ್ಟೊತ್ತಿಗೆ ಹಣ ಹೋಗುತ್ತೆ ಅಂತ ಹೇಳಿ. ಆಗ ತಕ್ಷಣ ಹೋದಂತ ಏನು ಗ್ಯಾಂಗ್ ಏನಿದೆ ಅವರನ್ನ ಅಡ್ಡಗಟ್ಟಿ ಮತ್ತೆ ಫೇಕ್ ಪಿಸ್ತೂಲ್ ಒಂದನ್ನು ಕೂಡ ತೋರಿಸಿ ಆನಂತರ ಅವರ ಬಳಿ ಇದ್ದಂತ 1 ಕೋಟಿಗೂ ಹೆಚ್ಚು ಹಣವನ್ನು ಕೂಡ ತಗೊಂಡೋಗಿದ್ರೆ ಅನ್ನೊಂದು ಮಾಹಿತಿ ಕೂಡ ಸಿಕ್ಕಿತ್ತು. ಆಗ ಪೊಲೀಸರು ಇನ್ವೆಸ್ಟಿಗೇಷನ್ ಇಳಿದಂತ ಸಂದರ್ಭದಲ್ಲಿ ಚೇತನ್ ಅಂಡ್ ಗ್ಯಾಂಗ್ ಮಾಡಿರೋದು ಕೂಡ ಗೊತ್ತಾಗಿರುವಂತದ್ದು. ಈಗಾಗಲೇ ಮಾದನಾಯಕನಹಳ್ಳಿ ಪೊಲೀಸರು ಕೂಡ 4 ರಿಂದ 5 ಜನರನ್ನು ಕೂಡ ಬಂಧಿಸಿರುವಂತದ್ದು. ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡಿ ಈಗಾಗಲೇ ಅವರನ್ನ ಜೈಲಿಗೆ ಕಳಿಸುವಂತ ಕೆಲಸಕ್ಕೂ ಕೂಡ ಈಗಾಗಲೇ ಪೊಲೀಸರು ಮುಂದಾಗಿರುವಂತ. ಒಟ್ಟಿನಲ್ಲಿ ಚೇತನ್ ಹಿಂದೆನೂ ಕೂಡ ಇದೇ ರೀತಿಯಾಗಿ ಮಾಡಿದ್ದ ಅನ್ನೋದ್ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ ಅಂತಾನೆ ಹೇಳ್ಬೋದು ಅಂಕಿತಾ. ಥ್ಯಾಂಕ್ ಯು ಅಜಯ್, ನಿಮ್ಮೆಲ್ಲ ಮಾಹಿತಿಗೆ.